ರಾಮು, ಅದು ಹಾಗಲ್ಲಪ್ಪ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನೀವು ಇಂಥದ್ದೇ ಮಾತಾಡಿ ಅಂತ ನಾನು ಹೇಳೋಕ್ಕಾಗತ್ತ? ಜಗತ್ತಲ್ಲಿರೋ ಯಾವ ವಿಷಯ ಬೇಕಾದ್ರೂ ನನ್ನ ಹತ್ರ ಮಾತಾಡ್ಬೋದು. ಮುಜುಗರ ಯಾಕೆ? ನನ್ನ ಹತ್ರ ಮಾತಾಡೋಕೆ ನಿಮಗೆ ಮುಜುಗರ ಅಂದರೆ ನಾನು ಸ್ಪೇಸ್ ಕೊಟ್ಟಿಲ್ಲ ಅಂತ. ಸ್ಪೇಸ್ ಕೊಡದೇ ಇರೋದು ಒಂದು ಸಂಬಂಧನ ಮಾವ? ಏನಂತ? ನಾನಂತೂ ನೀನು ಏನೇ ಹೇಳಿದ್ರು ಓಕೆ ಅಂತೀನಿ. ಈಗಿನ ಕಾಲದ ಹುಡುಗರನ್ನ ನೋಡಿದ್ದೀನಲ್ಲ, ಒಂಚೂರು ನಯ, ವಿನಯ, ಜವಾಬ್ದಾರಿ ಯಾವುದೂ ಇಲ್ಲ. ಆದರೆ ನಿನ್ನನ್ನು ನೋಡಿದ್ರೆ ಮಾತ್ರ ನಾನು ವಯಸ್ಸಲ್ಲಿದ್ದಾಗ ಹೇಗಿದ್ದೀನೋ ಹಾಗಿದ್ಯಾ ಅಂತ ಫೀಲ್ ಆಗುತ್ತಲ್ಲ, ಹಾಗೆ ಪರ್ಫೆಕ್ಟಾಗಿದ್ಯಾ. ಎಲ್ಲ ನಮ್ಮ ತಂದೆ ತಾಯಿ ಕಲ್ಸ್ಕೊಟ್ಟಿರೋ ಸಂಸ್ಕಾರತೆ. ಇದ್ದಾಗ ಒಂಥರ, ಇಲ್ಲದೆ ಇರೋದು ಒಂಥರ ಮಾಡೋಕ್ಕೆ ಹೋಗ್ಬಾರ್ದು. ಒಂದೇ ಥರ ಇರಬೇಕು. ದೇವರು ಟೆಸ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಒಂದೇ ಥರ ಇದ್ವೋ ವಾಪಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಕೊಟ್ಟಾಗ ಒಂಥರ, ಕಿತ್ಕೊಂಡಾಗ ಒಂಥರ ಇದ್ವೋ ಅಲ್ಲಿಗೆ ಮುಗೀತು ಕಥೆ. ಖಾಲಿ ಪಲಾವ್. ಇರೋದೆಲ್ಲ ವಾಪಸ್ ಹೋಗ್ತದೆ, ಬರೀ ಪಾಠ ಮಾತ್ರ ಉಳಿಯುತ್ತೆ. ನಾವಂತೂ ಇದನ್ನೇ ಅರ್ಥ ಮಾಡ್ಕೊಂಡಿರೋದು, ಇದೇ ನಮ್ಮ ಲೈಫ್. ಆದ್ರೂ ಮತ್ತೆ ನೀವು ಹೇಳ್ದಂಗೆ ಈಗಿನ ಜನ್ರೇಷನ್ ಅವ್ರು ನೋಡಿದ್ರೆ ಭಯನೇ ಆಗುತ್ತೆ. ಮುಂಡೆವು ಫೀಲಿಂಗ್ ಶೇರ್ ಮಾಡ್ಕೊಳ್ಳಲ್ಲ, ಮೀಮ್ಸು, ರೀಲ್ಸು, ಫೈಲ್ಸನ್ನು ಶೇರ್ ಮಾಡ್ಕೊತಾರೆ. ಕುಡಿಯೋ ನೀರಿಗೆ ಫಿಲ್ಟರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಮವ, ತೆಗಿಯೋ ಫೋಟೋ ಫಿಲ್ಟರ್ ಬೇಕೇ ಬೇಕು. ಓಕೆ, ಹಾಂ, ಬೇಷ್. ಈ ವಯಸ್ಸಿಗೆ ಅದು ಎಷ್ಟು ತಿಳ್ಕೊಂಡಿದ್ಯಪ್ಪ ನೀನು. ನಿನ್ನ ಹತ್ರ ಒಂಚೂರು ಏನೋ ಮಾತಾಡಬೇಕು ಅಂತ ಬಂದೆ. ರಾತ್ರಿನೇ ಒಂದು ಸ್ವಲ್ಪ ಮಾತಾಡಿದೆ. ಅದೇನು ಅಂದರೆ, ನಮ್ಮ ರೇವತಿ ನಿಮ್ಮ ಹಾರ್ಟಿಗೆ ಹತ್ರ ಇರೋರು ಯಾರೋ ಫೋನ್ ಮಾಡ್ತಾರೆ. ಓ ಹೌದಣ್ಣ, ಕೇಳಿಸ್ತು. ಹಲೋ, ಹಾಂ ಹೌದು. ಥ್ಯಾಂಕ್ ಯು ಸರ್. ಕೆಲಸ ಕೊಟ್ಟವ್ರು ಯಾವ ವಯಸ್ಸವರಾದರೂ ದಣಿಗಳೇ ಅಲ್ವಾ. ಥ್ಯಾಂಕ್ ಯು ಸರ್. ಆಗಲಿ, ಓಕೆ, ಥ್ಯಾಂಕ್ ಯು ಸರ್. ರಾಮು, ನೀನು ಹೇಳಿದ್ಯಲ್ಲಪ್ಪ, ಅವ್ರು ಫೋನ್ ಮಾಡಿ ಇವತ್ತೇ ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರಪ್ಪ. ಅಬ್ಬಬ್ಬಬ್ಬ, ಎಂಥ ಸುದ್ದಿ ನೋಡಿ. ನಮ್ಮ ರಾಮು ಮನೆ ಕಾಲಿಟ್ಟ ತಕ್ಷಣ ನಮ್ಮ ಮನೆ ವಾತಾವರಣನೇ ಬದಲಾಗೋಯ್ತು. ಎಂಥ ಕಾಲ್ಗುಣಪ್ಪ ನಿಂದು. ಅಬ್ಬಬ್ಬಬ್ಬ, ಖುಷಿ ನೆಮ್ಮದಿ ನೋಡಿ ತುಂಬಾನೇ ದಿನ ಆಗೋಗಿತ್ತು. ನಮ್ಮ ರಾಮು ಬಂದ ತಕ್ಷಣ ನನಗೆ ಕೆಲಸನೂ ಬಂತು, ನಮ್ಮ ಮನೆ ನೆಮ್ಮದಿನೂ ವಾಪಸ್ ಬಂತು. ರೀ, ನಮ್ಮ ಅಳಿಯ ಅಂದ್ರೆ ಸುಮ್ಮನೇನೇನ್ರಿ? ಸದ್ಯ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿತಲ್ಲ, ಮೊದಲು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಕೆಲ್ಸಕ್ಕೆ ಬೇಕಿದ್ರೆ ನಾಳೆನೂ ಸೇರ್ಕೋಬೋದು. ಆದರೆ ಇವತ್ತು ನನಗೊಂದು ಸ್ವಲ್ಪ ಬೇರೆ ಕೆಲಸ ಇದೆಯಲ್ಲಪ್ಪ ರಾಮು. ಬೇರೆ ಕೆಲಸನ? ಯಾವುದು? ಅದು ನಾನು ಮತ್ತು ಕೌಸಲ್ಯ ಮೈಸೂರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮ ತಾಯಿ ಹತ್ರ ಮಾತಾಡೋಕ್ಕೆ. ಏನು ಮಾತಾಡ್ಕೊಂಬರ್ತೀರಾ? ಅದೇಪ್ಪ, ಮದುವೆ ವಿಷಯ ಏನು ಗೊತ್ತಾ? ಇದನ್ನ ಆಮೇಲೆ ಮಾತಾಡ್ಕೊಳ್ಳೋಣ. ಏನು ಇದರದನ್ನ ಆಮೇಲೆ ಸಾರ್ಟ್ ಮಾಡೋಣ. ಟೆನ್ಷನ್ ತಗೋಬೇಡಿ, ನೀವು ಆರಾಮಾಗಿರಿ. ಆ ಟೆನ್ಷನು ಅಂತ ಅಲ್ಲ, ಆದರೆ ನಮ್ಮ ರೇವತಿ ಇದ್ದಾಳ. ನನ್ನ ಮಾತು ಕೇಳ್ತೀರಾ ಇಲ್ವ ನೀವು? ಮತ್ತೆ ಹೇಳಿ. ಕೇಳ್ರಿ, ನಮ್ದು ದೊಡ್ಡ ಸಂಸಾರ. ಮವ, ಮೊದಲು ಹೊಸ ಕೆಲ್ಸಕ್ಕೆ ಜಾಯ್ನ್ ಆಗಿ, ಬೇಕಿದ್ದೇನೆ ಆಮೇಲೆ ನೋಡೋಣ. ನನ್ನ ಮಾತು ಕೇಳ್ತಿರುತ್ತಾನೆ, ಕೇಳಲೇಬೇಕು. ಯಾಕೆ ಹೇಳಿ? ದೊಡ್ಡ ಸಂಸಾರ ನಮ್ದು. ಹಾಂ, ವೆರಿ ಗುಡ್.
ಒಂದು ಅನಿಸ್ತಿದೆ ಹೇಳ. ಹೇಳಿ. ಈ ಜನ ಪ್ರಾರ್ಥನೆನೇ ಕಿಡ್ನಾಪ್ ಮಾಡಿರ್ಬೋದಾ? ಓಹೋ, ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ರಂಗನಾಯಕಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಈ ಸೀನಲ್ಲಿಲ್ಲ, ಆದರೂ ನನ್ನ ಹೆಸರನ್ನ ಲಿಂಕ್ ಮಾಡ್ಕೊಂಡು ಮಾತಾಡ್ತಾರೆ ಅಂದರೆ ಇದು ಕಣೆ ಪ್ರಾರ್ಥನಾ ಸಾಧನೆ ಅಂದರೆ. ನಿಮಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ರೀ. ಮೇಡಮ್ ಅಲರ್ಟ್ ಅಲರ್ಟ್. ಏನು ವಿಶ್ವರು, ಲೋ ವಾಯ್ಸಲ್ಲಿ ಏನೋ ಹೇಳ್ದಂಗಿತ್ತು? ನಮ್ಮ ಮನೇಲಿ ಭೂತ ಪೀಡೆ ಪಿಶಾಚಿಗಳ ಮುಂದೆ ಲೋ ವಾಯ್ಸಲ್ಲೇ ಮಾತಾಡ್ತೀವಿ. ಭೂತ ಪೀಡೆ ಪಿಶಾಚಿ ನಾನಾ? ಈ ಮನೆಯಲ್ಲಿ ಇಂಥ ದೊಡ್ಡ ಪಟ್ಟ ಇರೋದು ತಮಗೆ ತಾನೇ? ಇನ್ನೊಂದು ಬಿಟ್ರಿ, ಬ್ರಹ್ಮರಾಕ್ಷಸಿ. ಅದು ನಾನೇ. ಏನು ಎಲ್ಲರೂ ಸೇರ್ಕೊಂಡೇನೋ ಪ್ಲಾನ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅನ್ಸೋದೇನು, ಖಂಡಿತ ಮಾಡ್ತಾ ಇದ್ದೀವಿ. ನೀನು ನಿಮ್ಮ ಮನೆ ಬಿಟ್ಟು ಹೋಗೋವರೆಗೂ ಮಾಡ್ತಾನೆ ಇರ್ತೀವಿ. ಅದು ನಮ್ಮ ಜೀವನದ ಗುರಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಏನು ಪ್ರಯೋಜನ ಇಲ್ಲ ನೋಡಿ. ನಿಮ್ಮ ಕೈ ಮುಗ್ದು ಕೇಳ್ಕೊತಿದ್ದೀನಿ, ನಮ್ಮ ಬಾಸ್ ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಗೊತ್ತು, ಅಭಿ ಎಲ್ಲಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳ್ಬೇಕಾ? ಹೌದು, ಅದಕ್ಕೆ ಕೇಳ್ತಿರೋದು, ಹೇಳಿ. ಅಭಿ ಕಿಡ್ನಾಪ್ ಆಗಿದ್ದಾನೆ. ಆ ಕಿಡ್ನಾಪ್ ಮಾಡಿಸಿದ್ದು ನಾನು. ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಇತ್ತಲ್ಲ, ಅದು 100% ರೈಟ್. ನಿಮ್ಮ ಕ್ವಶನ್ಗೆ ನಾನೀಗ ಆನ್ಸರ್ ಮಾಡಿ. ಅಭಿ ಈಗ ನನ್ನ ವಶದಲ್ಲಿದ್ದಾನೆ. ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ. ನಂಗೆ ಗೊತ್ತಿತ್ತು ಇದೆಲ್ಲ ನೀವು ಮಾಡಿರೋ ಕೆಲಸ ಅಂತ. ಇನ್ಯಾರ್ದು ಹೆಸರಿಟ್ಕೊಂಡು ಈ ಮನೆಗೆ ನುಗ್ಗಿದ್ದಲ್ದೆ ಇಷ್ಟೆಲ್ಲ ಅನ್ಯಾಯ ಮಾಡಿ ನಿಮ್ಮ ಎದುರಿಗೆ ಬಂದವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಹೊರಗಡೆ ಹಾಕಿ ಈಗ ನಮ್ಮ ಮನೆ ದೇವರು ಏಜೆ ಸರ್ನ ಕಿಡ್ನಾಪ್ ಮಾಡ್ತಿದ್ದೀರಲ್ಲ, ಇದು ಸರಿಯಲ್ಲ ಪ್ರಾರ್ಥನಾ ಅವರೇ. ಪ್ರಾರ್ಥನಾ ಅವರಂತ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ ವಿಶ್ವರು, ಖಂಡಿತ ಅವಶ್ಯಕತೆ ಇಲ್ಲ. ಒಬ್ಳು ರಾಕ್ಷಸಿಗೂ ತಾನು ಹೆಣ್ಣು ಅನ್ನೋದು ತನ್ನೊಳಗಡೆ ಇರುತ್ತೆ. ಆದರೆ ಇವಳಿಗೆ ಆ ಹೆಣ್ತನ ಅನ್ನೋದೇ ಇಲ್ಲ. ಮೃಗ ಇವಳು. ಇಷ್ಟು ದಿನ ಏನೇ ಇದ್ರು ನಮ್ಗಳ ಮಧ್ಯನೇ ಯುದ್ಧ ಇರ್ತಿತ್ತು. ಆದ್ರೆ ಈಗ ನೀನು ಏಜೆವರೆಗೂ ಹೋಗಿದ್ಯಾ ಅಂದ್ರೆ ನಾವ್ಯಾರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏಜೆ ಈ ಮನೆಗೆ ದೇವ್ರಷ್ಟೇ ಅಲ್ಲ, ಅವರು ನಂಬ್ಕೊಂಬಂದಿರೋ ಎಷ್ಟೋ ಜನದ ಮನೆಗೆ ಬಂಗಾರದ ಕಳಶ ಇದ್ದ ಹಾಗೆ. ಆ ಕಳಶಕ್ಕೆ ಕೈ ಹಾಕಿದ್ಯಾ ಅಂದ್ರೆ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ನಿನಗಿಲ್ಲ. ನಿನ್ನಂತವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು. ಏನಂದೆ? ಇನ್ನೊಂದ್ಸಲ ಹೇಳು. ಆಕ್ಚುಲಿ ಇತ್ತೀಚೆಗೆ ನನ್ನ ಕಿವಿಗೆ ನೋಟ್ ಎಣ್ಸೋ ಸೌಂಡ್ ಬಿಟ್ಟು ಬೇರೆ ಯಾವ ಸೌಂಡು ಕೇಳಿಸಲ್ಲ. ಏನೋ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಈ ಮನೆ ಆಸ್ತಿ ಎಲ್ಲ ನಂದಾದ್ಮೇಲೆ ನೋಟ್ ಎಣ್ಸೋ ಕೆಲಸ ಬಿಟ್ಟು ಬೇರೆ ನನಗಿನ್ನೇನಿರುತ್ತೆ ಕೆಲಸ. ಅದಕ್ಕೆ ಮುಂಚೆನೇ ನನ್ನ ಕಿವಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದೆ.
ಎಂಥ ಅದೃಷ್ಟ ಅಲ್ವಾ? ಪ್ರಾರ್ಥನಾ, ನಿನಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ದುರ್ಗಾ ಮೇಡಮ್ ಹೇಳಿದ್ ನಿಜ. ನಿಮ್ಮಂಥವರೆಲ್ಲ ಹೆಣ್ಣಿನ ರೂಪದಲ್ಲಿ ಹುಟ್ಟಿ ಹೆಣ್ತನಕ್ಕೆ ಹೆಣ್ಕುಲಕ್ಕೆ ಅವಮಾನ ಮಾಡ್ತಿದ್ದೀರಾ. ಇನ್ನು ನಾನು ಸುಮ್ಮನೆ ಇರಲ್ಲ. ನಾನು ಈವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ವಿಶ್ವರೂಪ್, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಇಲ್ಲೇ ಹತ್ರದಲ್ಲಿದೆಯಲ್ಲ, ಅದಕ್ಕೆ ಹೋಗ್ತೀಯಾ ಇಲ್ಲ ಕಮಿಷನರ್ ಆಫೀಸ್ಗೆ ಹೋಗ್ತೀಯಾ? ಬೇಕಾದರೆ ಹೇಳು, ನಾನೇ ಫೋನ್ ಡಯಲ್ ಮಾಡಿಕೊಡ್ತೀನಿ. ನೀನು ನೋಡಪ್ಪ, ಮುಜುಗರ ಪಟ್ಕೋಬೇಡ. ನೀನು ಸ್ಟೇಷನ್ಗೆ ಹೋಗ್ತೀನಿ ಅಂದರೆ ಕ್ಯಾಬ್ ಬುಕ್ ಮಾಡಿಕೊಡ್ತೀನಿ. ನೋಡು, ನೀನು ನಮ್ಮನೆ ಕೆಲಸಕ್ಕೆ ಹೋಗ್ತಾ ಇದೆಯಾ, ನೀನು ತುಂಬ ಸ್ಟ್ರೈನ್ ಮಾಡ್ಕೋಬಾರ್ದು. ಬೇಗ ಹೇಳು, ನಿನ್ಗೆ ಯಾವ್ದು ಕಂಫರ್ಟಬಲ್ ಅಂತ. ಎಲ್ಲ ಕೈಯೋಳು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರು, ಏನು ಹೆದರ್ಕೊಂತಾನೆ ಇಲ್ಲ. ನಾಟಕ ಮಾಡ್ತಿದ್ದಾಳಕ್ಕ. ನಮ್ಮ ಮುಂದೆ ಹೆದರ್ಕೊಂಡೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾಳೆ. ಪ್ರಾರ್ಥನಾ, ಸ್ಮಾರ್ಟಾಗಿ ಬಿಹೇವ್ ಮಾಡಬೇಡ. ನಿನ್ನ ಮನಸ್ಸಲ್ಲಿರೋ ಭಯ ಕಣ್ಮುಂದೆ ಬಂದಿದೆ, ಅದನ್ನು ಮುಚ್ಚಿಡೋಕ್ಕೆ ಪ್ರಯತ್ನ ಪಡಬೇಡ. ನಿನ್ಗೊಳ್ಳೇದಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲರೂ ಏನು ಸಿಂಕಲ್ ಮಾತಾಡ್ತೀರಾ? ಏನು ಕತೆ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂದವರು ನೀವೇ. ಭಯ ಇದ್ದವಳು ಹೆದರ್ಕೊಂಡು ನಿಂತ್ಕೋತಾಳೆ, ಧೈರ್ಯ ಇದ್ದವಳು ಹೆದರಿಸ್ ನಿಲ್ತಾಳೆ. ವಿಶ್ವರೂಪ್, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಜೊತೆಲಿ ಈ ಸೇರು ಪಾವು ಚಟಾಕು 3 ಜನನ ಕರ್ಕೊಂಡು ಹೋಗಿ. ಸಾಕ್ಷಿ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಪೊಲೀಸ್ನವರು ಕಟ್ಕೊಂಡು ಹೆಂಡ್ತಿ ಅಂತರ ಮಾತು ನಂಬ್ತಾರಲ್ಲ, ನಿಮ್ಗಳ ಮಾತು ನಂಬಲ್ವಲ್ಲ, ಅದನ್ನು ಒಂಚೂರು ನೆನಪಲ್ಲಿಟ್ಕೊಂಡು ಹೋಗಿ. ಓಕೆ? ಯಾರ ಹತ್ರ ಆಟಾಡೋಕ್ಕೆ ಹೋದರೂ ಈ ಪೊಲೀಸ್ನವ್ರ ಹತ್ರ ಆಟಾಡೋಕ್ಕೆ ಹೋಗಬಾರ್ದಪ್ಪ. ಅದನ್ನು ಈ ಗ್ರೇಟ್ ಫಿಲಾಸಫರ್ ಪ್ರಾರ್ಥನಾ ಹೇಳ್ತಿದ್ದಾರೆ. ಇನ್ಮೇಲೆ ಈ ಮನೆ ಆಸ್ತಿ ಎಲ್ಲ ನನ್ನ ಸ್ವತ್ತು. ಅಭಿನ್ ಯಾವತ್ತೂ ಮನೆಗೆ ವಾಪಸ್ ಬರಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಅವನು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ನೀವೇ ಹೇಳ್ತಿದ್ರಲ್ಲ, ಅಭಿ ದೇವರು 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 ಅಂತ. ಈ ಜಗತ್ತಿನಲ್ಲಿ ದೇವರು ಹುಡ್ಕಿದ್ರೆ ಸಿಗ್ತಾನಾ? ಹಾಗೆ ಅಭಿನೂ ಸಿಗಲ್ಲ. ಅಭಿನ ಕಿಡ್ನಾಪ್ ಮಾಡಿಸಿರೋ ನನಗೆ ನಿಮ್ಗಳನ್ನ ಎತ್ತಂಗಡಿ ಮಾಡಿಸೋದಕ್ಕೆ ಇಷ್ಟು ಟೈಮ್ ಸಾಕು. ನೀವುಗಳೇ ಅರ್ಥ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಓಕೆ, ಇಲ್ಲ ಅಂದರೆ ನಿಮ್ಮ ಗತಿ ಅದೋ ಗತಿ. ಆಮೇಲೆ ಆ ಪ್ರಾರ್ಥನಾ ಮನೆ ಬಿಟ್ಟು ಓಡಿಸಿದ್ಲು ಅಂತ ಶಾಪ ಹಾಕ್ಬಾರ್ದಪ್ಪ. ಹಲೋ, ನೀನು ಈ ಮನೆ ಕೆಲಸದವನು, ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರಬೇಕು. ನೀನು ನನ್ನ ಮನೆ ಬಗ್ಗೆ ಮಾತಾಡ್ತೀಯ? ನೋಡ್ತಾ ಇರು, ನಿನಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ನಾಳೆನೇ ನೀನು ಈ ಮನೇಲಿರಲ್ಲ. ಛೂ ಮಂತ್ರ ಮಾಡಿ ಗಾಯಬ್ ಮಾಡಿಬಿಡ್ತೀನಿ. ನಾನು ಈ ಮನೆಯಲ್ಲಿ ಇರೋದಿಲ್ಲ. ಏಜೆ ಇರಲ್ಲ ಅಂದ್ರೆ ನಾನು ಈ ಮನೇಲಿ ಇರಲ್ಲ. ಸರು, ಏನು ಮಾತಾಡ್ತಿದ್ಯಾ? ಭಯ ಪಡಬೇಡ, ಏಜೆ ಸಿಗ್ತಾರೆ. ಅಕ್ಕ, ಆ ಪ್ರಾರ್ಥನಾ ಸಾಮಾನ್ಯದ ಹಾವಲ್ಲ ಅಂತ ನೀವೇ ಹೇಳಿದ್ದೀರಾ. ಅವಳು ಏನು ಹೇಳ್ತಾಳೋ ಅದನ್ನು ಮಾಡೇ ಮಾಡ್ತಾಳೆ. ಇದು ಕಲಿಯುಗ. ಇಲ್ಲಿ ಸುಳ್ಳು ಮೋಸ ವಂಚನೆಗೆ ಬೆಲೆ ಜಾಸ್ತಿ. ಒಳ್ಳೆಯವರಾಗಿದ್ರೆ ಸೋತು ಸುಣ್ಣಾಗಬೇಕೇ ಹೊರತು ನಿಂತು ಹೋರಾಡಕ್ಕಾಗಲ್ಲ.
ಸರಿ ಮೇಡಮ್, ಒಪ್ಕೋತೀನಿ. ಆದರೆ ಇತಿಹಾಸನ ಒಂದ್ಸಲ ತಿರುಗಿಸಿ ನೋಡಿ. ಅದರಲ್ಲಿ ಕೊನೆವರೆಗೂ ಅನ್ಯಾಯನೇ ಮೆರೆದಾಡುತ್ತೆ, ಆದರೆ ಅಂತ್ಯದಲ್ಲಿ ನ್ಯಾಯನೇ ಗೆಲ್ಲುತ್ತಲ್ವಾ? ಅದನ್ನು ಮಾತ್ರ ಮರಿಬೇಡಿ. ಈ ವೇದಾಂತ ಎಲ್ಲ ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಕೇಳೋದಕ್ಕೂ ಚೆನ್ನಾಗಿರುತ್ತೆ. ಆದ್ರೆ ಆ ಜಾಗದಲ್ಲಿ ನಿಂತು ಅನುಭವಿಸೋರ್ಗೆ ಗೊತ್ತಾಗತ್ತೆ ಆ ನೋವೇನು ಅಂತ. ಹಾಗಂತ ಇಂಥ ಪಾಪಿ ಪ್ರಾರ್ಥನೆಗೆ ಹೆದರ್ಕೊಂಡು ನಾವಿರೋ ಮನೆ ಬಿಟ್ಟು ಹೋಗ್ಬೇಕಾ ಸರು? ಹೊರಗೆ ಹೋಗೋದಲ್ಲ ಅಕ್ಕ, ಈ ಮನೇಲಿ ಏನೇನು ನೋಡಿದ್ರು ಎಷ್ಟೇ ಕಷ್ಟ ಬಂದ್ರು ನಮ್ಮ ಬೆನ್ ಹಿಂದೆ ಶಕ್ತಿಯಾಗಿ ಏಜೆ ನಿಂತಿದ್ರು. ಆದ್ರೆ ಇವತ್ತು ಅವರೇ ಈ ಮನೇಲಿಲ್ಲ, ಅವರನ್ನೇ ಕಾಣೆ ಆಗೋ ಹಾಗೆ ಮಾಡಿದಾಳೆ. ಇನ್ನು ನಾವೆಲ್ಲ ಯಾವ ಲೆಕ್ಕ ಅಕ್ಕ? ಹೌದಕ್ಕ, ಆ ಪ್ರಾರ್ಥನಾ ದೊಡ್ಡ ಕ್ರಿಮಿನಲ್ಲು. ಅವಳು ಹೇಳ್ದಾಗೆ ಅವಳೇನಾದ್ರೂ ನಮ್ಮನ್ನ ಕಿಡ್ನಾಪ್ ಮಾಡಿಬಿಟ್ರೆ ಆಮೇಲೆ ಈ ಇಡೀ ಮನೆ ಅವಳ ಕಾಲ್ ಕೆಳಗಡೆ ಇರುತ್ತಕ್ಕ. ಅಟ್ಲೀಸ್ಟ್ ನಾವು ಹೊರಗೆ ಹೋಗಿ ಏಜೆ ಎಲ್ಲಿದ್ದಾರೆ ಅಂತ ಹುಡ್ಕೋ ಪ್ರಯತ್ನನಾದ್ರೂ ಮಾಡ್ಬೋದಕ್ಕ. ಈ ಟೈಮಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋದು ಮುಖ್ಯ ಲಕ್ಷ್ಮಿ. ಇಲ್ಲಾಂದ್ರೆ ಆ ಪ್ರಾರ್ಥನಾ ಏನು ಬಯಸ್ತಾಳೋ ಅದನ್ನು ನಾವೇ ಮಾಡ್ಕೊಟ್ಟಂಗಾಗತ್ತೆ. ನಿಜ ಮೇಡಮ್, ಇವಾಗ ಪ್ರಾರ್ಥನೆ ವೀಕ್ನೆಸ್ ಏನಪ್ಪ ಅಂತ ಹೇಳಿದರೆ ನಮ್ಮ ಒಗ್ಗಟ್ಟು. ನಾವೆಲ್ಲ ಹೀಗೆ ಒಗ್ಗಟ್ಟಾಗಿದ್ರೆ ಅವಳಿಗೆ ಅವಳ ಬೇಳೆನ ಬೇಯಿಸೋಕ್ಕಾಗಲ್ಲ. ಸೊ ಬಾಸ್ ಸಿಗೋವರೆಗೂ ನಾನು ಈ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಕದಲಲ್ಲ. ನಾನು ಈ ಮನೆಯಲ್ಲಿದ್ದು ಅವಳ ಬಾಯಿಂದನೇ ಬಾಸ್ ಎಲ್ಲಿದ್ದಾರೆ ಅಂತ ಕಕ್ಕಿಸ್ತೀನಿ. ಒಂದು ನಿಮಿಷ ಮೇಡಮ್. ಹಲೋ, ಯಾರು? ಏನು ಮಾತಾಡ್ತಿದ್ದೀರಾ? ಕೌಸಲ್ಯ, ಕೌಸಲ್ಯ ಎಲ್ಲಿದೆಯಾ? ನಾನು ಇವತ್ತು ಬಹಳ ಸಂತೋಷದಲ್ಲಿದ್ದೀನಿ. ಸಂಭ್ರಮ ಹಂಚ್ಕೋಬೇಕು, ಬಾ ಸ್ವೀಟ್ ತಿನ್ನೋಣ. ಬಂದೆ ರೀ. ಏನ್ರಿ ಅಂತ ಸಂತೋಷದ ವಿಷಯ? ಕೆಲಸ ಸಿಕ್ಬಿಡ್ತಲ್ಲೇ. ಈ ಸಂತೋಷಕ್ಕೆ ಯಾರು ಕಾರಣ ಹೇಳು? ನನ್ನ ಅಳಿಯ ರಾಮು. ಅಳಿಯ ಅಂತ ಒಪ್ಕೊಂಡೇ ಬಿಟ್ರಾ? ಯಾಕೆ ಈಗಲೇ ಮನ್ಸು ಬದಲಾಯಿಸೋ ಹಾಗೆ ಕಾಣಿಸ್ತಾ ಇದೆ? ಆ ಆಲೋಚನೆ ನನ್ನ ತಲೆಗೆ ಹಾಕ್ದೋಳೆ ನೀನು. ಅಯ್ಯೋ, ನಾನು ಬದಲಾಗಿಲ್ಲ ರೀ. ರಾಮು ನನ್ನ ಅಳಿಯನೇ, ಅದನ್ನ ನಾನು ಒಪ್ಕೊಂಡು ಆಗಿದೆ. ಆದ್ರೆ ನೀವು ಇದ್ದಕ್ಕಿದ್ದ ಹಾಗೆ ಅಳಿಯಂದ್ರು ಅಂತ ಕರೆದ್ರಲ್ಲ, ಇಷ್ಟು ಬೇಗ ಅಳಿಯ ಅಂತ ಒಪ್ಕೊಂಡ್ಬಿಟ್ರಾ ಅಂತ ಕೇಳಿದೆ ಅಷ್ಟೇ. ಇನ್ನೇನೆ, ಯಾವ ಹೆಣ್ಣು ಹೆತ್ತೋರು ಅಂಥ ಅಳಿಯ ನಮಗೆ ಬೇಡ ಅಂತ ಹೇಳ್ತಾರೆ ಹೇಳು? ನನಗೊಂದು ಒಳ್ಳೆ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಕೊಡಿಸ್ದ. ಅವರು ನನ್ನನ್ನು ತುಂಬ ಗೌರವದಿಂದ ನೋಡಿಕೊಂಡ್ರು. ಅದು ಅಲ್ಲದೆ ಸಂಬಳ ಒಂದು ಸ್ವಲ್ಪ ಅಡ್ವಾನ್ಸು ತಗೊಳ್ಳಿ ಅಂತ ಕೊಟ್ಟು ಕಳಿಸಿದ್ರು ಕಣೆ. ಇದೆಲ್ಲ ಆಗಿದ್ದು ಯಾರಿಂದ ಹೇಳು? ದೇವ್ರಂತ ನಮ್ಮ ಅಳಿಯಂದ್ರಿಂದ ರೀ. ನಮ್ಮ ಜೀವನನೇ ಸಾಕಾರ ಆಗೋಯ್ತು. ನಿಜ ಕೌಸಲ್ಯ, ಒಬ್ಬ ಅಳಿಯ ನಮಗೆ ಕಷ್ಟ ಕೊಟ್ಟ, ಇನ್ನೊಬ್ಬ ಅಳಿಯ ಆ ಕಷ್ಟನೆಲ್ಲ ಮರೆಸಿ ಸಂತೋಷ ಕೊಟ್ಟ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ರಾಮುನೇ ನಮ್ಮ ಅಳಿಯ. ಆ ನಿರ್ಧಾರ ಬದಲಾಯಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಂಗೆ ಈಗ ಡಬ್ಬಲ್ ಖುಷಿ ಆಗ್ತದೆ. ರಾಮು ಹತ್ರ ಮಾತಾಡ್ಬಿಡೋಣ. ಹಾಂ, ಯಾರು? ನಾನು ನೋಡ್ತೀನಿ ಇರು. ಅಯ್ಯೋ, ನೀವ್ಯಾಕೆ ಇಲ್ಲಿವರೆಗೂ ಬರಕ್ಕೆ ಹೋದ್ರಿ? ಅಯ್ಯೋ, ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಾಯ್ತ ಬಾಸು. ಲೇ, ನೀನಾದ್ರು ಹೇಳ್ಬೇಕು ತಾನೇನಾ? ಎತ್ತಾನೇನ್ ತಗೊಂಡಿರೋ ಕಾಸಿಗೆ ಬಡ್ಡಿ ಕಟ್ಟಕ್ಕಾಗದೆ ತಲೆ ತಪ್ಸ್ಕೊಂಡು ತಿರ್ಗಾಡ್ತಾ ಇದ್ಯಾ? ನೋಡಿ, ಮರ್ಯಾದೆ ಕೊಟ್ಟು ಮಾತಾಡಿ. ನಮಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಅಪ್ಪ, ನನ್ ಕಾಸು ಕೊಡು, ನನಗೆ ಪ್ರಾಣಕ್ಕಿಂತ ಹಣನೇ ಮುಖ್ಯ. ಯಾರ್ರೀ ಅದು? ಯಾರಿಲ್ಲ ಕೌಸಲ್ಯ, ನಾ ಮಾತಾಡ್ತೇನೆ. ನೋಡಿ, ನಾನು ಈಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿದ್ದೇನೆ. ನಿಮ್ಮ ಹಣ ತಗೊಂಡು ನಾನು ಎಲ್ಲೂ ಓಡ್ ಹೋಗೋದಿಲ್ಲ. ನನ್ನನ್ನು ನಂಬಿ ಸಂಬಳ ಬಂದ ತಕ್ಷಣ ನಿಮ್ಮ ಕಾಸು ಕೊಟ್ಬಿಡ್ತೀನಿ. ನೀನ್ ಕಾಸು ಕೊಡೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕೆ ನೀನೇನ್ ದೇವರು? ನಾವು ಭಕ್ತಾದಿಗಳು. ಮುಚ್ಕೊಂಡು ದುಡ್ಡು ಕಯ. ನೋಡಿ, ದಯವಿಟ್ಟು ಮನೆ ಎದುರುಗಡೆ ಇಷ್ಟು ಜೋರಾಗೆಲ್ಲ ಮಾತಾಡಬೇಡಿ. ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೊಂಡ್ರೆ ಏನಾಗಬೇಡ. ಅಪ್ಪ ತಂದೆ, ಊರೆಲ್ಲ ನೋಡ್ಲಿ ಅಂತಾನೆ ನಿಂಗೆ ಆವಾಜ್ ಆಗ್ತಾ ಇರೋದು. ಯಾಕೇಳ, ನಮಗೆ ದುಡ್ಡು ರಿಕವರಿ ಆಗಬೇಕು. ಈಗ ಬರೀ 20% ಮಾತ್ರ ಕಲಿತೀನಿ, ಬಾಕಿ 80%ನ ಹಣ ಹಾಕಿರ್ತೀನಿ. ಯಾಕೇಳ, ನೀನು ಅಪ್ಪಿ ದುಡ್ಡು ಕೊಡ್ತೀರ ಜುಟ್ಟಾಗೋಗ್ಬಿಟ್ರೆ ನೀನು ಮಾನ ಮರ್ಯಾದಿನ ಸಂಸಾರ ಸಮೇತ ಗಾಳಿಪಟ ಥರ ಊರೆಲ್ಲ ಹಾರಾಡಿಸ್ತೀನಿ. ನೋಡಿ, ಸಾಲ ಮಾಡಿರೋದು ನಾನು. ನನ್ನ ಸಂಸಾರನೆಲ್ಲ ಮಧ್ಯ ಹೇಳಿಬೇಡಿ. ಈಗೆಲ್ಲ ಧಮಕಿ ಕೊಟ್ಟರೆ ನಾನು ಪೊಲೀಸರಿಗೆ ಹೇಳಬೇಕಾಗತ್ತೆ. ಪೊಲೀಸು ಕಂಪ್ಲೇಂಟು? ಆಹಾ, ಅಜ್ಜಾಗ್ನಿ
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಾಯ್ತು ವಿಶ್ವರು? ಹೇಳಿ ಏನಾಯ್ತು ಅಂತ ಹೇಳಿ. ಏನಾಯ್ತಂತ ಹೇಳಿ. ಏನಾಯ್ತು ವಿಶ್ವರೂಪ್ ಹೇಳಿ. ವಿಶ್ವರೂಪ್ ಏನಾಯ್ತು ಅಂತ ಹೇಳಿ. ಯಾರು ಫೋನ್ ಮಾಡಿದ್ದು? ಯಾರೋ ರೌಡಿಗಳು ಫೋನ್ ಮಾಡಿ ನೀನಿನ್ನು ಅದೇ ಮನೇಲಿದ್ಯಾ ಮಗ್ನೆ, ನಿನ್ನನ್ನು ಎತ್ತಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರು. ನೋಡಿದ್ರ ಅಕ್ಕ, ಏಜೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೌಡಿಗಳನ್ನ ಬಿಟ್ಟು ಆಟ ಆಡಿಸ್ತಿದ್ದಾಳೆ. ಇವಳು ಎಷ್ಟು ಕ್ರಿಮಿನಲ್ ಆಗಿರ್ಬೇಕಾದ್ರೆ ಇನ್ನೊಳು ಸಾಕಿರೋ ರೌಡಿಗಳು ಎಷ್ಟು ಕ್ರಿಮಿನಲ್ ಆಗಿರಬಾರ್ದು. ಏಜೆ ಬಿಟ್ರೆ ಬೇರೆ ಯಾರೂ ಇಲ್ಲ. ಹೌದಕ್ಕ, ಏಜೆ ಇಲ್ಲದೆ ನಾವು ಅವಳನ್ನ ಎದುರಿಸಕ್ಕಾಗೋದಿಲ್ಲ. ಅದಕ್ಕೆ ನಾವೊಂದು ಕೆಲಸ ಮಾಡೋಣ, ಏಜೆ ಸಿಗೋವರೆಗೂ ನಾವು ಮನೆಯಿಂದ ಹೊರಗಡೆನೇ ಇರೋಣ. ಇಲ್ಲ, ಮೊದಲು ಈ ವಿಷಯನ ಲೀಲಾ ಮೇಡಮ್ಗೆ ಹೇಳಬೇಕು.